ಕಳೆದ ಒಂದು ವಾರದಿಂದ ಹೆರಿಗೆ ನೋವಿನಿಂದ ನರಕಯಾತನೆ ಅನುಭವಿಸುತ್ತಿದ್ದ ಬೀಡಾಡಿ ಆಕಳವೊಂದಕ್ಕೆ ಸಾರ್ವಜನಿಕರ ಸಹಾಯದಿಂದ ಪಶುವೈದ್ಯರು ಮರುಜನ್ಮ ನೀಡಿದ ಘಟನೆ ಶಿರಸಿಯ ಟಿಎಸ್ಎಸ್ ರಸ್ತೆಯಲ್ಲಿ ನಡೆದಿದೆ. ಆಕಳ ಹೊಟ್ಟೆಯಲ್ಲಿದ್ದ ಗಂಡು ಕರು ಹೊರಗೆ ಬರುವ ಸಂದರ್ಭದಲ್ಲಿ ತಿರುಗಿದ್ದರಿಂದ ಕರು ಹೊಟ್ಟೆಯಲ್ಲಿಯೇ ಸತ್ತು ಹೋಗಿತ್ತು. ಆದರೆ ಆಕಳು ಮಾತ್ರ ನರಕಯಾತನೆ ಅನುಭವಿಸುತ್ತಿರುವ ಸುದ್ದಿ ತಿಳಿದ ಜೀವಜಲ ಕಾರ್ಯಪಡೆಯ ಕೆರೆ ಹೆಬ್ಬಾರರವರು ಕೂಡಲೇ ಗೋರಕ್ಷಕ ಪಡೆಯ ರವಿ ಗೌಳಿ ಮತ್ತವರ ತಂಡಕ್ಕೆ ತಿಳಿಸಿ ಆಕಳನ್ನ ಕಟ್ಟಿಹಾಕುವಂತೆ ತಿಳಿಸಿದರು. ನಂತರ ಪಶುವೈದ್ಯರಾದ ಡಾಕ್ಟರ್ ಪಿಎಸ್ ಹೆಗಡೆ, ಡಾಕ್ಟರ್ ಗೋವಿಂದ ಭಟ್, ಡಾಕ್ಟರ್ ರೋಹಿತ್ ಹೆಗಡೆ, ಡಾಕ್ಟರ್ ಶ್ರೀಪಾದ್ ಸತತ 3 ಗಂಟೆಗಳ ಕಾಲ ಪ್ರಯತ್ನಪಟ್ಟು ಕರುವನ್ನ ಆಕಳ ಹೊಟ್ಟೆಯಿಂದ ಹೊರತೆಗೆದು ಆಕಳಿಗೆ ಮರುಜನ್ಮ ನೀಡಿದ್ದಾರೆ. ಬೀದಿ ದನ ಆಗಿದೆ. ಕಳೆದ 3 ದಿವಸದಿಂದ ಅದು ಕರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅದು ಎದ್ದು ಮನೆಗೆ ಮಾಡಿ 3 ದಿವಸ ಕರ ಹಾಕ್ಲಿಕ್ಕೆ ಆಗ್ತದೆ. ಕರ ಒಳಗೆ ಹೊಟ್ಟೆ ಒಳಗೆ ಸತ್ತೋಗಿದೆ. ಕರ ಅಡ್ಡ ಸಿಕ್ಕೋದ್ರಿಂದ ಕರ ಹಾಕ್ಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಒಬ್ಬರು ಯಲ್ಲಾಪುರದ ಟೀಚರ್ ಅವ್ರು ನೋಡಿ ನನಗೆ ಫೋನ್ ಮಾಡಿ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದಾಗ ಕರ ಅಡ್ಡ ಸಿಕ್ಕಿ ಕರ ಸತ್ತೋಗಿದ್ರಿಂದ ಇಷ್ಟು ತ್ರಾಸ ಆಯ್ತು. ಅದು ಸುಮಾರು ಎಷ್ಟು ಗಂಟೆ ನಿಮ್ದು ಇದು ಮಾಡಿದ್ರಿ ಸರ್ ಆಪರೇಷನ್? 3 ಗಂಟೆ 3 ತಾಸು 3 ತಾಸು ಹೇಳ್ಕೊಟ್ಟು ತಿಳ್ಕೊಂಡಿಲ್ಲ. ತಾಸು ಆಯಿತು. ಈಗ ಕರ ತೆಗೆದಿದ್ದೇವೆ. ಅದಕ್ಕೇನು ತೊಂದರೆ ಇಲ್ಲ ಅಲ್ಲಿಗೆ? ಇದಕ್ಕೇನು ತೊಂದರೆ ಇಲ್ಲ. ಆದರೂ ಸಹಿತ ಇದಕ್ಕೆ 3 ದಿವಸ ಔಷಧೋಪಚಾರ ಮಾಡಬೇಕಾಗಿದೆ. ಒಟ್ನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದ ಕಾಮಧೇನುವಿಗೆ ಮರುಜನ್ಮ ನೀಡಿದ ವೈದ್ಯರ ಕೆರೆ ಹೆಬ್ಬಾರ್ ಹಾಗೂ ರವಿಗೌಳಿ ತಂಡದವರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.